ಹಳ್ಳಿ ತುಂಬ ಗಿಡಗಳು, ಹೊಲಗಳು, ಮರಗಳು ಮತ್ತು ಹಸಿರುಯುತವಾದ ನೈಸರ್ಗಿಕ ಸೌಂದರ್ಯದಿಂದ ಕೂಡಿತ್ತು. ಈ ಹಳ್ಳಿಯಲ್ಲಿ ಕನಕವ್ವ ಎಂಬ ಒಳ್ಳೆಯ ಮನಸ್ಸಿನ ಹುಡುಗಿ ವಾಸವಾಗಿದ್ದಳು. ಕನಕವ್ವ ಸೌಂದರ್ಯ ಮಾತ್ರವಲ್ಲ, ಅವಳ ನಿರಾಳವಾದ ಮನೋಭಾವ, ಎಲ್ಲ ಜನರ ಮೇಲೆ ಇರುವ ಪ್ರೀತಿ, ಸೇವಾ ಮನೋಭಾವ ಈ ಎಲ್ಲ ಗುಣಗಳಿಂದ ಹಳ್ಳಿ ಜನರು ಅವಳನ್ನು ಗೌರವಿಸುತ್ತಿದ್ದರು. ಕನಕವ್ವ ಈಗ 20 ವರ್ಷದವಳು. ಅವಳಿಗೆ ಆ ಮನೆಯ ಸುಖ, ನೆಮ್ಮದಿ, ಸ್ನೇಹ ಮತ್ತು ಪೋಷಕರ ಪ್ರೀತಿ ಸಾಕು ಎಂದು ಅರ್ಥವಾಗಿತ್ತು. ಆದರೆ ಹಳ್ಳಿಯ ಜನರ ಸಂಪ್ರದಾಯ ಪ್ರಕಾರ ಇಷ್ಟೊಂದು ವಯಸ್ಸಾದ ಮೇಲೆ ಮದುವೆ ಮಾಡಲೇಬೇಕು ಎಂಬುದೇ ಆದ್ಯತೆ. ಕನಕವ್ವನ ತಂದೆ ತಾಯಿ ಕುಮಾರಣ್ಣ ಮತ್ತು ಲಚ್ಚವ್ವ ಯಾವಾಗಲೂ ತನ್ನ ಮಗಳ ಮದುವೆ ಬಗ್ಗೆ ಚಿಂತೆ ಮಾಡುತ್ತಿದ್ದರು. ಮದುವೆ ಬಗ್ಗೆ ಕೇಳಿದಾಗ ಕನಕವ್ವ ಸಡಿಲವಾಗಿ ನಕ್ಕಳು. ಅಪ್ಪ, ನನಗೆ ಈಗಾಗಲೇ ಜೀವನದ ಸಂತೋಷ ಇದೆ. ನಾನು ಈಗಲೇ ಮದುವೆ ಮಾಡಿಕೊಳ್ಳಬೇಕೆಂಬ ಹಂಬಲವಿಲ್ಲ. ಆದರೆ ಕುಟುಂಬದ ಒತ್ತಡ ಹೆಚ್ಚುತ್ತಿದ್ದಂತೆ ಕನಕವ್ವ ಒಮ್ಮತಕ್ಕೆ ಬಂದಳು. ಹಳ್ಳಿ ಮಧ್ಯೆ ಬಂಡೆಕಲ್ಲು ಕುಟುಂಬದ ಮಹದೇವ ಎಂಬ ಸರಳ ಸ್ವಭಾವದ ಯುವಕನ ಕುರಿತು ಕೇಳಿಬಂತು. ಮಹದೇವನ ಗುಣ, ತನ್ನ ಕೆಲಸದ ಮೇಲಿರುವ ಪ್ರೀತಿ, ಸರಳ ಜೀವನವು ಎಲ್ಲರಿಗೂ ಮಾದರಿ. ಪೋಷಕರು ಈ ಸಮಾಲೋಚನೆ ಮಾಡಿ ಮಹದೇವನ ಕುಟುಂಬದೊಂದಿಗೆ ಮಾತುಕತೆ ನಡೆಸಲು ಮುಂದಾದರು. ಎರಡೂ ಕುಟುಂಬಗಳು ಒಪ್ಪಿಗೆ ಸೂಚಿಸಿದವು. ಹಾಗೂ ಮಹದೇವನ ಮನೆಯವರು ಕುಲ, ಸಂಪ್ರದಾಯ ಹಾಗೂ ಮಕ್ಕಳ ಭವಿಷ್ಯ ನೋಡಿಕೊಂಡು ಇವರು ಮದುವೆ ದಿನಾಂಕವನ್ನು ನಿಗದಿಪಡಿಸಿದರು. ಮದುವೆಯ ದಿನ ಹತ್ತಿರ ಬರುತ್ತಿದ್ದಂತೆ ಕನಕವ್ವ ಸ್ವಲ್ಪ ತಯಾರಿ ಮತ್ತು ಗೊಂದಲದಲ್ಲಿ ಸಿಲುಕಿದ್ದಳು. ನಾನು ಆತನೊಂದಿಗೆ ಹೊಸ ಜೀವನವನ್ನು ಹೇಗೆ ಸಾಗಿಸುತ್ತೇನೆ ಎಂದು ಪ್ರಶ್ನಿಸುತ್ತಿದ್ದಳು. ಲಚ್ಚವ್ವ ಅವಳಿಗೆ ಧೈರ್ಯ ನೀಡುತ್ತಾ, ಮಗು, ಮದುವೆ ಒಬ್ಬರೊಬ್ಬರ ಮೇಲೆ ಭರವಸೆ ಇಟ್ಟು ಪರಸ್ಪರ ಸಹಾಯ ಮಾಡುವ ಪ್ರಯಾಣವಾಗಿದೆ. ಆತನು ಒಳ್ಳೆಯವನು, ನೀನು ಸಮರ್ಥಳಾಗಿರುವೆ, ಜೀವನದ ಹೊಸ ಹಂತವು ಸುಂದರವಾಗಿರುತ್ತದೆ ಎಂದಳು. ಅಂತೂ ಮದುವೆಯ ದಿನ ಬಂದಿತು. ಹಳ್ಳಿಯ ದೇವಾಲಯದಲ್ಲಿ ವೈಭವದಿಂದ ಮದುವೆ ನಡೆದಿತು. ಕನಕವ್ವ ಕೆಂಪು ಸೀರೆಯುಟ್ಟು ಸಿಂಗರಿಸಿಕೊಂಡು ನಿಂತಿದ್ದಳು. ಅವಳ ಮುಖದಲ್ಲಿ ಭಯ ಮತ್ತು ಉತ್ಸಾಹದ ಮಿಶ್ರಭಾವನೆ ಇತ್ತು. ಮಹದೇವ ತನ್ನ ಸರಳ ಆದರ್ಶಗಳೊಂದಿಗೆ ಶಾಂತವಾಗಿದ್ದ. ಹೆಂಡತಿಯೊಂದಿಗೆ ಹೊಸ ಬದುಕಿಗೆ ಹೆಜ್ಜೆ ಇಡಲು ಸಿದ್ಧನಾದನು. ಮದುವೆಯ ಬಳಿಕದ ದಿನಗಳಲ್ಲಿ ಕನಕವ್ವ ತನ್ನ ಮನೆಯ ಕೆಲಸಗಳನ್ನು, ಮಹದೇವನ ತಾಯಿಯ ಸೇವೆಯನ್ನು ಮತ್ತು ತನ್ನ ಗಂಡನಿಗೆ ಸಹಾಯ ಮಾಡುವಂತಹ ಹೊಸ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಹೊಸ ಜೀವನವನ್ನು ಪ್ರವೇಶಿಸುತ್ತಿದ್ದಳು. ಮಹದೇವನ ಪ್ರೀತಿಯ ಸಹಕಾರ ಮತ್ತು ಅವರ ಕುಟುಂಬದ ಬೆಂಬಲದೊಂದಿಗೆ ಕನಕವ್ವ ತನ್ನ ಹಳೆಯ ಬದುಕಿನಿಂದ ಹೊಸ ಬದುಕಿಗೆ ಚಿಂತೆಯಿಲ್ಲದೆ ಸಾಗಲು ಸಾಧ್ಯವಾಯಿತು. ಅವಳ ಭಯಗಳು ನಿಧಾನವಾಗಿ ಕರಗಿ ನಗು, ಸಂತೋಷ ಮತ್ತೆ ಮನೆ ಮಾಡಿತು. ಕನಕವ್ವ ಮತ್ತು ಮಹದೇವ ಅವರಿಬ್ಬರು ಪರಸ್ಪರದ ದಾರಿಯನ್ನು ನಿರ್ವಹಿಸುತ್ತಾ ಜೀವನದಲ್ಲಿ ಸುಖ ದುಃಖಗಳಿಗೆ ಒಟ್ಟಿಗೆ ಹೆಜ್ಜೆ ಇಟ್ಟರು.